ಇವತ್ತು ನಿಮ್ಗೊಂದು ಕತೆ ಹೇಳ್ತೀನಿ. ಸೊ ಇದು ಕಂಪ್ಲೀಟ್ಲಿ ಫಿಕ್ಷನಲ್ ಟೇಲು. ಸೊ ತುಂಬ ಸೀರಿಯಸ್ ಆಗಿ ತಗೋಬೇಡಿ. ರಿಲ್ಯಾಕ್ಸ್ ಮಾಡಿ, ಎಂಜಾಯ್ ಮಾಡಿ. ಈ ಇನ್ಸಿಡೆಂಟ್ ನಡೆದಿದ್ದು ಒಂದು ಅಪಾರ್ಟ್ಮೆಂಟಲ್ಲಿ. ಆ ಅಪಾರ್ಟ್ಮೆಂಟಲ್ಲಿ ಇಬ್ಬರು ರೂಮ್ಮೇಟ್ಸ್ ಇರ್ತಾರೆ. ಅವ್ರ ಹೆಸರು ಅಪೂರ್ವ ಮತ್ತು ನಿಶಾ. ಸೊ ಒಂದು ಮಧ್ಯರಾತ್ರಿ ಸುಮಾರು 2:30 ಹತ್ರ ಅವ್ರಿಗೆ ಯಾಕೋ ಸಡನ್ನಾಗಿ ಎದ್ದೇಳ್ಬಿಡ್ತಾರೆ, ನಿದ್ದೆ ಬರ್ತಾ ಇರಲ್ಲ. ಸೊ ಇನ್ನೇನು ಮಾಡೋದು, ಆಚೆ ಲಿವಿಂಗ್ ರೂಮಲ್ಲಿ ಹೋಗಿ ಟಿ ವಿ ಹಾಕಿ ನೆಟ್ಫ್ಲಿಕ್ಸ್ನ ನೋಡ್ತಾ ಇರ್ತಾರೆ. ಸೊ ಈ ಟಿ ವಿ ಇರೋದು ಒಂದು ಕಾಮನ್ ಶೇಡ್ ಲಿವಿಂಗ್ ರೂಮಲ್ಲಿ. ಸೊ 2 ಸೋಫಾ ಚೇರ್ಗಳಿದೆ. ಸೋಫಾ ಮೇಲೆ ಕುತ್ಕೊಳ್ತಾರೆ, ಟಿ ವಿ ಹಾಕೊಂಡು ನೋಡ್ತಾ ಇರ್ತಾರೆ. ಸುಮಾರು ಅರ್ಧ ಗಂಟೆ ಪಾಸ್ ಆಗುತ್ತೆ ಈ ಥರ. ಆ್ಯಂಡ್ ಔಟ್ ಆಫ್ ನೋ ವೇರ್ ಅವ್ರಿಗೆ ಒಂದು ನಾಕಿಂಗ್ ಶಬ್ದ ಕೇಳಿಸುತ್ತೆ. ಅಪೂರ್ವವಾಗಿ ಸಡನ್ ಆಗಿ ಇದು ಭಯ ಅನ್ಸಲ್ಲ, ಒಂಥರ ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತಾಳೆ. ಯಾಕಂದರೆ ಇದು ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದ ಇಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ಅಂತ. ಯಾಕಂದರೆ ಇಷ್ಟು ಮಧ್ಯರಾತ್ರಿಯಲ್ಲಿ ಯಾರೂ ಮನೆಗೆ ಬರಲ್ಲ. ಸೊ ಫಾರ್ ಕನ್ಫರ್ಮೇಷನ್ ಅವಳು ನಿಶಾ ಕಡೆ ಹಿಂಗೆ ತಿರ್ಗಿ ನೋಡ್ತಾಳೆ. ಅವಳು ಲೆಫ್ಟ್ ಸೈಡ್ ಕೂತಿರ್ತಾಳೆ. ಸೊ ನಿಶಾ ರೈಟ್ ಸೈಡ್ ಇರ್ತಾಳೆ. ಈ ಥರ ತಿರುಗಿ ನೋಡ್ತಾಳೆ. ಆ ಟೈಮಲ್ಲೇ ನಿಶಾನು ಕೂಡ ಅವಳ ಕಡೆ ನೋಡ್ತಾ ಇರ್ತಾಳೆ. ಸೊ ಇವಳು ಕನ್ಫರ್ಮ್ ಆಗುತ್ತೆ, ಇದು ನಂದು ಇಮ್ಯಾಜಿನೇಷನ್ ಅಲ್ಲ, ನಿಜವಾಗ್ಲೂ ನಡೆದಿದ ಅಂತ. ಅಪೂರ್ವ ಆ ಟೇಬಲ್ ಮೇಲೆ ಇಟ್ಟಿದ್ದ ರಿಮೋಟ್ನ ತೊಗೊಂಡು ಆ ಟಿ ವಿ ವಾಲ್ಯೂಮ್ನ ಡೌನ್ ಮಾಡ್ತಾಳೆ. ಸೊ ಇಬ್ಬರು ಇವಾಗ ಕೂತ್ಕೊಂಡು ಸೈಲೆಂಟಾಗಿ ಕೂತ್ಕೊಳ್ತಾರೆ, ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಾರೆ ಎಲ್ಲಿಂದ ಆ ಸೌಂಡ್ ಬಂದಿದೆ ಅಂತ. ಸೊ ಈ ಥರ 2 ನಿಮಿಷ ಆಗುತ್ತೆ, 3 ನಿಮಿಷ ಆಗುತ್ತೆ, 5 ನಿಮಿಷ ಆಗುತ್ತೆ, ಎಂಥದ್ದು ಸೌಂಡ್ ಮತ್ತೆ ಬರಲ್ಲ. ಇಬ್ರಿಗೂ ಸಮಾಧಾನ ಅನಿಸುತ್ತೆ. ಮತ್ತೆ ಅಪೂರ್ವ ಟಿ ವಿ ವಾಲ್ಯೂಮ್ನ ಅಪ್ ಮಾಡೋಕ್ಕೆ ಹೋಗ್ತಾಳೆ. ಅದೇ ಟೈಮಲ್ಲಿ ಆ ನಾಕಿಂಗ್ ಸೌಂಡ್ ಮತ್ತೆ ಕೇಳಿಸುತ್ತೆ. ಇವಾಗ ಇಬ್ರಿಗೂ ಸ್ವಲ್ಪ ಕ್ಲಿಯರ್ ಅನಿಸ್ತಿದೆ ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ. ಅವ್ರ ಮೇನ್ ಡೋರಿಂದ. ಸೊ 2 ಸೋಫಾ ಇರೋತ್ತಲ್ಲ ಇಲ್ಲಿ, 2 ಸೋಫಾ ಟಿ ವಿ ಕಡೆಗೆ ಫೇಸ್ ಆಗ್ತಾ ಇರುತ್ತೆ. ಆ ಸೋಫಾ ಹಿಂದ್ಗಡೆ ಇರೋದು ಮೇನ್ ಡೋರ್, ಅಲ್ಲಿಂದ ಶಬ್ದ ಬರ್ತಿದೆ. ಸೊ ಇವ್ರಿಗೆ ಸ್ವಲ್ಪ ಚಿಂತೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಆ ಮೇನ್ ಡೋರ್ ಕಡೆಗೆ ಹೋಗ್ತಾರೆ. ಸೊ ಫಸ್ಟು ಆ ಡೋರ್ಗೆ ಒಂದು ಪೀಪ್ ಹೋಲ್ ಇರುತ್ತೆ. ಸೊ ಆ ಪೀಪ್ ಹೋಲ್ ಥ್ರೂ ನೋಡ್ಬೋದು ಆಚೆ ಏನು ಕಾಣಿಸ್ತಾ ಇರೋತ್ತಂತ. ಸೊ ಫಸ್ಟು ನಿಶಾ ಆ ಪೀಪ್ ಹೋಲ್ ಥ್ರೂ ನೋಡ್ತಾಳೆ. ಆಚೆ ಫುಲ್ ಕತ್ಲಿದೆ, ಲೈಟು ಹಚ್ಚಿರಲ್ಲ, ಎಂಥದ್ದು ಇರಲ್ಲ. ಸೊ ಈವನ್ ಆ ಡೋರ್ ಎದುರುಗಡೆ ಯಾರೇ ಇದ್ದರೂ ಕಾಣಿಸೋದಿಲ್ಲ, ಫುಲ್ ಬ್ಲ್ಯಾಕ್ ಆಗಿದೆ. ಅಪೂರ್ವ ನಾನು ಟ್ರೈ ಮಾಡ್ತೀನಿ ಅಂತ ಅವಳು ಆ ಪೀಪ್ ಹೋಲ್ ಥ್ರೂ ನೋಡ್ತಾಳೆ. ಸೇಮ್ ರಿಸಲ್ಟು, ಅವಳಿಗೂ ಏನೂ ಗೊತ್ತಾಗಲ್ಲ. ಬಟ್ ಆ ಟೈಮಲ್ಲಿ ಆ ನಾಕಿಂಗ್ ಸ್ಟಾಪ್ ಆಗಿರುತ್ತೆ, ಇನ್ನೇನು ಶಬ್ದ ಬರ್ತಾ ಇರೋಲ್ಲ. ಸೊ ಇಬ್ಬರು ನಿಂತ್ಕೊಂಡು ಇವಾಗ ಕಂಪ್ಲೀಟ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಏನು ಮಾಡಬೇಕು, ಏನು ನಡೀತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ ಕರಿಬೇಕಾ ಬೇಡವಾ, ಇಲ್ಲ ಯಾರೋ ಪ್ರ್ಯಾಂಕ್ ಮಾಡ್ತಾ ಇದಾರ ನಮ್ಮ ಮೇಲೆ ಅಂತ. ಇದೇನಿದು ಸಡನ್ನಾಗಿ ದರಾರ್ ಅಂತ ಸೌಂಡ್ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೋ ಡೋರ್ ಮೇಲೆ ಜೋರಾಗಿ ಹೊಡಿತಾ ಇದ್ದಾರೆ. ಆ ಜೋರ ಹೊಡೆತ ಕೇಳಿಸ್ಕೊಂಡು ಇಬ್ರು ಹೆದರಿಕೆಯಿಂದ ಹಿಂದೆ ಸ್ವಲ್ಪ ಜರುಗ್ತಾರೆ. ಭಯಂಕರವಾದ ಶಬ್ದ ಕೇಳಿಸುತ್ತೆ ಆ ಡೋರ್ ಬ್ಯಾಂಗಿಂಗ್ ಜೊತೆ. ಅದು ಒಂದು ಮಗು ಅಳೋ ಶಬ್ದ. ಇವಾಗ ಇಬ್ರಿಗೂ ಗಾಬರಿ ಮತ್ತೆ ಮೋರ್ ಕನ್ಫ್ಯೂಷನ್. ಏನಾಗ್ತಾಯಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಆ ಸ್ಟೇಟಲ್ಲಿ ಇಬ್ರು ಅಪೂರ್ವ ಬೆಡ್ರೂಮ್ ಒಳಗಡೆ ಹೋಗಿ ಆ ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಅಡ್ಕೊಂಡು ಕುತ್ಕೊಂಡಿರ್ತಾರೆ. ಸೊ ಆ ಗದ್ದಲದಲ್ಲಿ ಇವ್ರಿಗೊಂದು ರೀಸನ್ ಸಿಗುತ್ತೆ. ಲೈಕ್ ಮೇ ಬಿ ಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಮಕ್ಕಳು ಇವ್ರ ಜೊತೆ ಏನಾದರೂ ಆಟ ಆಡ್ತಾ ಇರ್ಬೋದಾ ಅಂತ. ಸೊ ಲಕೀಲಿ ಅಪೂರ್ವ ತನ್ನ ಫೋನ್ನ ಬೆಡ್ರೂಮಲ್ಲೇ ಬಿಟ್ಟೋಗಿರ್ತಾಳೆ. ಆ ಫೋನ್ ತೊಗೊಂಡು ಬಿಲ್ಡಿಂಗ್ನ ಸೆಕ್ಯೂರಿಟಿ ಪರ್ಸನ್ಗೆ ಕಾಲ್ ಮಾಡ್ತಾಳೆ ಇಮಿಡಿಯೇಟ್ಲಿ ಮೇಲೆ ಬರೋಕ್ಕೆ. ಇಬ್ರು ವೇಟ್ ಮಾಡ್ತಾರೆ. ಇವಾಗ ಕಂಪ್ಲೀಟ್ಲಿ ಸೈಲೆಂಟ್ ಆಗಿದೆ, ಏನೂ ಕೇಳಿಸ್ತಿಲ್ಲ, ಏನೂ ನಾಕಿಂಗ್ ಶಬ್ದ ಬರ್ತಾ ಇಲ್ಲ. ಸೊ ನಿಶಾ ಹೇಳ್ತಾಳೆ ತನ್ನ ಫೋನ್ ತಂದು ಅವಳ ಫ್ರೆಂಡ್ಸ್ಗೂ ಕಾಲ್ ಮಾಡಿ ಇಲ್ಲಿ ಕರೆಯೋಣ ಅಂತ. ಬಟ್ ಅಪೂರ್ವ ಹೇಳ್ತಾಳೆ ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತ್ಕೊಂಡಿರೋ, ಸೆಕ್ಯೂರಿಟಿ ಗಾರ್ಡ್ ಬರೋ ತನಕ. ಬಟ್ ನಿಶಾ ಕೇಳಲ್ಲ. ಶಿ ಸ್ಟಾರ್ಟ್ಸ್ ಟು ವಾಕ್ ಟುವರ್ಡ್ಸ್ ದ ಬೆಡ್ರೂಮ್ ಡೋರ್. ಆ ಟೈಮಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಆ ನಾಕಿಂಗ್ ಶಬ್ದ. ಬಟ್ ಇವಾಗ ಏನಂದರೆ ಅದು ಮೇನ್ ಡೋರಿಂದ ಬರ್ತಾ ಇರಲ್ಲ, ಒಳಗಡೆ ಇರೋ ಅಪೂರ್ವ ಬೆಡ್ರೂಮ್ ಡೋರಿಂದ ಬರ್ತಾ ಇರುತ್ತೆ. ನಿಶಾ ಇದು ಕೇಳಿಸ್ಕೊಂಡು ನಿಧಾನಕ್ಕೆ ಹಿಂದೆ ಹೋಗ್ತಾಳೆ, ಮತ್ತೆ ಬೆಡ್ ಮೇಲೆ ಕುತ್ಕೊಂಡು ಅಪೂರ್ವ ಜೊತೆ ಇರ್ತಾಳೆ. ಇಬ್ರಿಗೂ ಇವಾಗ ಹೆದರಿಕೆ ಶುರುವಾಗಿದೆ. ಆಮೇಲೆ ಏನು ಮಾಡ್ಬೇಕಂತನೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ಗೂ ಬೈತಾ ಇದ್ದಾರೆ, ಯಾಕೆ ಇವನು ಬೇಗ ಬರ್ತಾ ಇಲ್ಲ ಅಂತ. ಎಂಥ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಎಲ್ಲೂ ಓಡೋಗೋಕ್ಕೂ ಆಗಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತಿರೋನ, ಡೋರ್ ಓಪನ್ ಮಾಡೋದು ಬೇಡ. ಸೊ ಮುಂಚೆ ಎಷ್ಟು ನಿಶಬ್ದ ವಾತಾವರಣ ಆಯಿತು, ಆ ನಿಶಬ್ದ ಮತ್ತೆ ವಾಪಸ್ ಬರುತ್ತೆ. ನಾಕಿಂಗ್ ಇರಲ್ಲ, ಏನೂ ಇರಲ್ಲ. ಇವಾಗ ಅವ್ರಿಗೆ ಸಮಾಧಾನ ಅನಿಸಲ್ಲ. ಮುಂದೆ ನೆಕ್ಸ್ಟ್ ಏನು ಕಾಯ್ದಿದೆಯೋ ಆ ಆ್ಯಂಟಿಸಿಪೇಷನಲ್ಲಿ ಅವ್ರಿಗಿನ್ನ ಹೆದರಿಕೆ ಜಾಸ್ತಿ ಆಗುತ್ತೆ. ಸೊ ಕಾಯ್ತಾರೆ. ಆಲ್ಮೋಸ್ಟ್ 15 ನಿಮಿಷ ಕಾಯ್ತಾರೆ, ಏನೂ ಶಬ್ದ ಬರಲ್ಲ.
ಬಟ್ ಇವಾಗ ಅವ್ರು ಆಚೆ ಹೋಗೋಕ್ಕೂ ರೆಡಿ ಇಲ್ಲ. ಏನಾಗುತ್ತೆ ಅಂತ ಅವ್ರಿಗೂ ಏನೂ ಗೊತ್ತಾಗಲ್ಲ. ಅದೇ ಸಮಯದಲ್ಲಿ ಅಪೂರ್ವ ಕಬೋರ್ಡ್ ಇರುತ್ತಲ್ಲ, ಬಟ್ಟೆಗಳೆಲ್ಲ ಹಾಕ್ತಾಳಲ್ಲ, ಅಲ್ಲಿಂದ ಒಂದು ಮಗು ನಗೋ ಶಬ್ದ ಕೇಳಿಸುತ್ತೆ. ಆಮೇಲೆ ಅವರು ಇಬ್ರು ಲೆಫ್ಟ್ ಸೈಡ್ ಇರುತ್ತೆ. ಇಬ್ರು ಹಿಂಗ್ ತಿರ್ಗಿ ನೋಡಿದಾಗ ಆ ಡೋರು ನಿಧಾನಕ್ಕೆ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡೋರಿಂದ ಆಚೆ ಯಾರು ಬರ್ತಾ ಇದಾರೋ ಅಂತನೂ ಕೂಡ ನೋಡ್ದೆ ಬೆಡ್ರೂಮ್ ಇಂದ ಆಚೆ ಬಂದ್ಬಿಡ್ತಾರೆ. ಮತ್ತೆ ಕಂಪ್ಲೀಟ್ಲಿ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾರೆ. ಸೊ ಎದುರುಗಡೆ ಒಬ್ರು ವ್ಯಕ್ತಿ ಕಾಣಿಸ್ತಾರೆ. ಅವ್ರು ನೋಡ್ಬಿಟ್ಟು ಕಿರ್ಚಾಡ್ತಾರೆ. ಸೊ ಆ ಕಿರ್ಚಾಟದಿಂದ ಆ ಪಕ್ಕದ ಅಪಾರ್ಟ್ಮೆಂಟ್ ಒಬ್ರು ಗಂಡ ಹೆಂಡತಿ ಇರ್ತಾರಲ್ಲ, ಅವ್ರು ಆಚೆ ಬಂದು ವಿಚಾರಿಸ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಅಂತ. ಸೊ ಆ ವ್ಯಕ್ತಿ ಇರ್ತಾರಲ್ಲ, ಅವನು ಸೆಕ್ಯೂರಿಟಿ ಗಾರ್ಡ್. ಆ ಸೆಕ್ಯೂರಿಟಿ ಗಾರ್ಡ್ನ ಹೆದರ್ಸಿರ್ತಾರೆ ಅವರು. ಸೊ ಈ ಕಂಪ್ಲೀಟ್ ಸ್ಟೋರಿ ಹೇಳಿದ್ಮೇಲೆ ಎಲ್ಲರಿಗೂ ಆ ಸೆಕ್ಯೂರಿಟಿ ಗಾರ್ಡು ಒಳಗಡೆ ಹೋಗ್ತಾರೆ. ಅಪೂರ್ವ ಬೆಡ್ರೂಮ್ಗೆ ಹೋಗ್ತಾರೆ. ಕಬೋರ್ಡ್ನ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಒಳಗಡೆ ಯಾರೂ ಇರಲ್ಲ, ಯಾವ ಮಗು ಕೂಡ ಇರಲ್ಲ. ಇವಾಗ ವಾಪಸ್ ಆ ಅಪಾರ್ಟ್ಮೆಂಟ್ ಒಳಗಡೆ ಹೋಗೋಕ್ಕೆ ಅವ್ರಿಗೆ ತುಂಬ ಹೆದರಿಕೆ ಆಗಿದೆ. ಸೊ ಈ ಕಪಲ್ಸ್ ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಕರುಣೆ ತೋರಿಸ್ತಾರೆ. ಆಮೇಲೆ ಒಂದು ರಾತ್ರಿ ಅವ್ರ ಅಪಾರ್ಟ್ಮೆಂಟ್ ಒಳಗಡೆ ಸ್ಪೆಂಡ್ ಮಾಡೋಕ್ಕೆ ಒಂದು ರೂಮ್ ಕೊಡ್ತಾರೆ. ಈ ಸಾವಾಸನೇ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ಈ ಅಪಾರ್ಟ್ಮೆಂಟಿಂದ ಅವ್ರ ಫ್ರೆಂಡ್ ರೂಮ್ಗೆ ಶಿಫ್ಟ್ ಆಗ್ತಾರೆ. ಸೊ ಇವತ್ತುವರೆಗೂ ಅವ್ರು ಹೇಳಿದ್ದು ಒಬ್ಬರು ಯಾರೋ ವ್ಯಕ್ತಿ ಅವ್ರ ಮನೆ ಒಳಗಡೆ ನುಗ್ಗಿದ್ರ ಅಂತ. ಯಾವುದೋ ದೆವ್ವ ಇದೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಬಟ್ ಅವ್ರಿಗೆ ಗೊತ್ತಿದೆ ಇದು ಯಾವುದು ಮನುಷ್ಯರ ಕೆಲಸ ಅಲ್ಲ. ದೇರ್ ಇಸ್ ಸಮಥಿಂಗ್ ಹೈಯರ್ ದ್ಯಾನ್ ದಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಸ್ಟೋರಿ ಏನಂತ ಅದೇನು ಇಂಟ್ರೆಸ್ಟಿಂಗ್ ಆಗಿ ಹೇಳಿಲ್ಲ, ಯಾಕಂದರೆ ಇದು ಫಸ್ಟ್ ಟೈಮ್ ಹೇಳ್ತಾ ಇದ್ದು. ಸೊ ನಿಮ್ಗಿನ್ನ ಸ್ಟೋರಿಗಳು ಬೇಕಂದರೆ ಸ್ಟೋರಿ ನರೇಟ್ ಮಾಡಬೇಕಂದ್ರೆ ನಾನು ನರೇಟ್ ಮಾಡ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.